ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ನ ಕ್ರಿಕ್ ಪಾರ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಗನಾಥ್. ಅಂಡರ್-19 ಏಷ್ಯಾ ಕಪ್ನಲ್ಲಿ ಮತ್ತೊಮ್ಮೆ ಬದ್ಧ ವೈರಿಗಳಾದ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ. ಪಾಕ್ ಎದುರು ಟೀಮ್ ಇಂಡಿಯಾ ಯುವ ಪಡೆಯು ಏಷ್ಯಾ ಕಪ್ನಲ್ಲಿ ಗೆದ್ದು ಬೀಗಲಿದೆಯಾ? ಇಂಡಿಯಾ ಪಾಕ್ ನಡುವೆ ಹೈ ವೋಲ್ಟೇಜ್ ಕದನಕ್ಕೆ ಸಾಕ್ಷಿಯಾಗುತ್ತಾ ಏಷ್ಯಾ ಕಪ್ ಫೈನಲ್ ಫೈಟ್? ಇದೇ ಇವತ್ತಿನ ವಿಶೇಷ. ಏಷ್ಯಾ ಕಪ್ ಫೈನಲ್ ಫೈಟ್ನಲ್ಲಿ ಪಾಕಿಸ್ತಾನದ ಸೊಕ್ಕಡಗಿಸುತ್ತಾ ಯಂಗ್ ಇಂಡಿಯಾ. ಹೌದು, ಈ ಬಾರಿ ಅಂಡರ್-19 ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತೀಯ ಕಿರಿಯರ ತಂಡ ಭರ್ಜರಿ ಪ್ರದರ್ಶನ ನೀಡುತ್ತಿದೆ. ಆಯುಷ್ ಮಾತ್ರೆ ನಾಯಕತ್ವದ ಯಂಗ್ ಇಂಡಿಯಾ ಸೆಮಿಫೈನಲ್ ಪ್ರವೇಶಿಸಿದೆ. ಇದು ಇಂದು ನಡೆಯುವ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಕಿರಿಯರ ತಂಡ ಮತ್ತು ಶ್ರೀಲಂಕಾ ತಂಡಗಳು ಕಾದಾಟ ನಡೆಸಲಿವೆ. ಈ ನಡುವೆ ಭಾರತ ಮತ್ತು ಪಾಕಿಸ್ತಾನ ಮತ್ತೊಂದು ಸುತ್ತಿನಲ್ಲಿ ಮುಖಾಮುಖಿಯಾಗುವ ಸಾಧ್ಯತೆ ಇದೆ. ಏಕೆಂದರೆ ಎರಡನೇ ಸೆಮಿಫೈನಲ್ನಲ್ಲಿ ಹಾಲಿ ಚಾಂಪಿಯನ್ಸ್ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಸೆಣಸಾಟ ನಡೆಸ್ತಾ ಇದ್ದಾವೆ. ಒಂದು ವೇಳೆ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾ ವಿರುದ್ಧ ಪಾಕಿಸ್ತಾನ ಗೆದ್ದರೆ ಅದು ಕೂಡ ಫೈನಲ್ ಪ್ರವೇಶಿಸಲಿದೆ. ಇತ್ತ ಯಂಗ್ ಇಂಡಿಯಾ ಶ್ರೀಲಂಕಾವನ್ನು ಮಣಿಸಿ ಫೈನಲ್ಗೆ ಲಗ್ಗೆ ಇಟ್ಟರೆ ಡಿಸೆಂಬರ್ 21 ಭಾನುವಾರ ನಡೆಯಲಿರುವ ಏಷ್ಯಾ ಕಪ್ ಫೈನಲ್ ಫೈಟ್ನಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಇಂಡೋ ಪಾಕ್ ಕದನ ಏರ್ಪಡಲಿದೆ. ಈ ಹಿನ್ನೆಲೆಯಲ್ಲಿ ಬದ್ಧ ವೈರಿಗಳ ನಡುವೆ ಮತ್ತೊಂದು ರಣರೋಚಕ ಪಂದ್ಯವನ್ನ ನಿರೀಕ್ಷಿಸಬಹುದು. ಈ ಹಿಂದೆ ಗುಂಪು ಹಂತದ ಪಂದ್ಯದಲ್ಲಿ ಪಾಕಿಸ್ತಾನವನ್ನ ಬಗ್ಗು ಬಡಿದಿದ್ದ ಭಾರತೀಯ ಕಿರಿಯರ ತಂಡ ಬರೋಬ್ಬರಿ 90 ರನ್ಗಳ ಅಂತರದಿಂದ ಜಯ ದಾಖಲಿಸಿತ್ತು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ್ದ ಭಾರತೀಯ ಕಿರಿಯರ ತಂಡ 46.1 ಓವರ್ಗಳಲ್ಲಿ 240 ರನ್ಗಳನ್ನು ಕಲೆ ಹಾಕಿತ್ತು. ಬಳಿಕ ಗುರಿ ಹಿಂಬಾಲಿಸಿದ ಪಾಕಿಸ್ತಾನ ಕಿರಿಯರ ತಂಡ ಕೇವಲ 150 ರನ್ಗಳಿಗೆ ಹೀನಾಯವಾಗಿ ಸೋತು ಯಂಗ್ ಇಂಡಿಯಾ ಮುಂದೆ ಮಂಡಿಯೂರಿತ್ತು. ಇನ್ನು ಅಂಡರ್-19 ಏಷ್ಯಾ ಕಪ್ 2025 ಟೂರ್ನಿಯಲ್ಲಿ UAE ವಿರುದ್ಧ ನಡೆದ ಮೊದಲನೇ ಪಂದ್ಯದಲ್ಲಿ ಕಣಕ್ಕಿಳಿದಿದ್ದ ಭಾರತ ತಂಡ 234 ರನ್ಗಳ ಅಂತರದಲ್ಲಿ ದಾಖಲೆಯ ಗೆಲುವು ಸಾಧಿಸಿತ್ತು. ಈ ಪಂದ್ಯದಲ್ಲೂ ಕೂಡ ಮೊದಲು ಬ್ಯಾಟ್ ಮಾಡಿದ್ದ ಭಾರತ ತಂಡ 6 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 433 ರನ್ಗಳನ್ನು ಕಲೆ ಹಾಕಿತ್ತು. ಟೀಮ್ ಇಂಡಿಯಾ ಪರ ಯುವ ಸೆನ್ಸೇಷನಲ್ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಭರ್ಜರಿ ಶತಕ ಬಾರಿಸಿ ತಂಡದ ಭಾರೀ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು. ಬಳಿಕ ಗುರಿ ಬೆನ್ನಟ್ಟಿದ್ದ ಎದುರಾಳಿ UAE ತಂಡ 7 ವಿಕೆಟ್ ಕಳೆದುಕೊಂಡು ಕೇವಲ 199 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಈ ಮೂಲಕ ಭಾರತ ತಂಡ 234 ರನ್ಗಳ ಭರ್ಜರಿ ಜಯ ಗಳಿಸಿ ಟೂರ್ನಿಯಲ್ಲಿ ಶುಭಾರಂಭ ಕಂಡಿತ್ತು. ಒಂದು ವೇಳೆ ಭಾರತೀಯ ಕಿರಿಯರ ತಂಡ ಹಾಗೂ ಪಾಕಿಸ್ತಾನ ಕಿರಿಯರ ತಂಡ ಏಷ್ಯಾ ಕಪ್ ಫೈನಲ್ ಫೈಟ್ನಲ್ಲಿ ಮುಖಾಮುಖಿಯಾದರೆ ಇಂತಹದ್ದೇ ಮತ್ತೊಂದು ರಣರೋಚಕ ಪಂದ್ಯ ಏರ್ಪಡುವುದು ಪಕ್ಕ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.